ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸುಂದರವಾದಂತಹ ಮುಂಜಾನೆಯ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಆನ್ಲೈನ್ ಸರ್ವಿಸ್ಗೆ ನಿಮ್ಮನ್ನು ಸ್ವಾಗತಿಸ್ತೇವೆ. ಎಲ್ಲರೂ ಸೇರಿ ನಾವು ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಈ ಆರಾಧನೆಯನ್ನು ಆರಂಭಿಸೋಣ. ಸರ್ವಶಕ್ತನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ಮುಂಜಾನೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕರ್ತನೇ, ನಿನ್ನ ಮಕ್ಕಳಾದ ನಮ್ಮನ್ನು ಕರುಣಿಸಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ಘನಪಡಿಸುವಂತೆ ಈ ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನಡೆಯುವಂಥ ಆರಾಧನೆಯನ್ನು ಆಶೀರ್ವದಿಸು ದೇವರೇ. ಪ್ರಾರಂಭದಿಂದ ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆಯಿಂದ ಪರಿಶುದ್ಧ ಆತ್ಮನಿಂದ ತುಂಬಿಸಿ ಕರ್ತನೆ ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಆರಾಧನೆಯಲ್ಲಿ ಪಾಲ್ಗೊಂಡಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರು. ನಿನ್ನೊಬ್ಬನೇ ಮಹಿಮೆ ಹೊಂದಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವೆಲ್ಲರೂ ಕರ್ತನಾದ ದೇವರನ್ನ ಆರಾಧಿಸೋಣ. ಎಲ್ಲರೂ ಕೈಗಳನ್ನ ತಟ್ಟುತ್ತಾ ಉತ್ಸಾಹದಿಂದ ನನ್ರಿ ಬಲಿ ಪೀಡಂ ಕಟ್ಟುವ ನಲ್ಲ ದೈವಂ ನನ್ಮೆ ಸೈದ ಎಲ್ಲರ ಕೈಗಳನ್ನ ತಟ್ಟಿ ನಾವು ಆರಾಧಿಸೋಣ. நன்றி பலி பீடம் கட்டுவோ நல்ல தெய்வம் நன்மை செய்தார். நன்றி பலி பீடம் கட்டுவோ நல்ல தெய்வம் நன்மை செய்தார். செய்த நன்மை ஆயிரங்கள் சொல்லி சொல்லி பாடுவே. செய்த நன்மை ஆயிரங்கள் சொல்லி சொல்லி பாடுவே. நன்றி தகப்பனே, நன்மை செய்கிறே. நன்றி தகப்பனே, நன்மை செய்கிறே. ஜீவன் தந்து நீர் அன்பு துணை பாவம் நீங்கிட கழுவி விட்டி. ஜீவன் தந்து நீர் அன்பு துணை பாவம் நீங்கிட கழுவி விட்டி. உமக்கின்று வாழ உயிர் தெடுத்து உம
ದೇವರ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. ಯೇಸು ಎಂದು ನಾ ಹೇಳಲು ಸಂತೋಷವೇ. ನಮ್ಮ ಜೊತೆಯಲ್ಲಿ ಸೇರಿ ಕೈಗಳನ್ನು ತಟ್ಟುತ್ತಾ ಉತ್ಸಾಹದಿಂದ ಎಲ್ಲರೂ ಸೇರಿ ಹಾಡಿ ದೇವರನ್ನ ಈ ಸಮಯದಲ್ಲಿ ನಾವೆಲ್ಲರೂ ಮಹಿಮೆಪಡಿಸೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೈಗಳನ್ನ ತಟ್ಟೋಣ, ಉತ್ಸಾಹದಿಂದ ನಾವು ಹಾಡಿ ಆರಾಧಿಸೋಣ. ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು, ನೀನೇ ನನ್ನ ರಾಜನು, ನೀನೇ ನನ್ನ ಶರಣನು, ನೀನೇ ನನ್ನ ಬಂಡೆಯು, ನೀನೇ ನನ್ನ ಕೋಟೆಯು, ನೀ ನನ್ನ ಆಶ್ರಯವೇ. ಅಯ್ಯೋ, ಯೇಸು ಎಂದು ನಾ ಹೇಳಲು ಎಲ್ಲರೂ ಸೇರಿ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೂದ ಕುಲದ ಸಿಂಹವೇ, ಯೆಹೂದ್ಯರ ರಾಜನೇ, ಯೂದ ಕುಲದ ಸಿಂಹವೇ, ಯೆಹೂದ್ಯರ ರಾಜನೇ, ಹಗಲು ರಾತ್ರಿ ತೂಕಡಿಸದೆ ಎಂದೆಂದಿಗೂ ನಿದ್ರಿಸದೆ ನನ್ನನ್ನು ಕಾಯುವಾತನೇ. ಅಯ್ಯೋ, ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಸಂತೋಷಕ್ಕೆ ಕೊನೆಯೇ ಇಲ್ಲ, ಉಲ್ಲಾಸಕ್ಕೆ ಮಿತಿಯೇ ಇಲ್ಲ. ಸಂತೋಷಕ್ಕೆ ಕೊನೆಯೇ ಇಲ್ಲ, ಉಲ್ಲಾಸಕ್ಕೆ ಮಿತಿಯೇ ಇಲ್ಲ. ದುಃಖ ಎಂಬುದು ನನ್ನಲ್ಲಿಲ್ಲ, ಚಿಂತೆ ಎಂಬುದು ಇಲ್ಲವೇ ಇಲ್ಲ, ನೀ ನನ್ನ ಜೊತೆ ಇರಲು. ಅಯ್ಯೋ, ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಯೇಸು ಎಂದು ನಾ ಹೇಳಲು ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದವೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ತೆಲುಗು ಹಾಡನ್ನ ಹಾಡಿ ನಾವೆಲ್ಲರೂ ಕರ್ತನಾದ ದೇವರನ್ನ ಆರಾಧಿಸೋಣ. ನಮ್ಮ ಜೊತೆಯಲ್ಲಿ ಸೇರಿ ಕೈಗಳನ್ನು ತಟ್ಟುತ್ತಾ ಉತ್ಸಾಹದಿಂದ ನಾವೆಲ್ಲರೂ ಕೂಡಿ ಕರ್ತನಾದ ದೇವರನ್ನ ಆರಾಧಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ఆమేన్. ఎవరు లేక ఒంటరినై అందరికీ నే దూరమై, ఎవరు లేక ఒంటరినై అందరికీ నే దూరమై, అనాథగా నిలిచాను. నువ్వు రావాలేసయ్యా, నువ్వు రావాలేసయ్యా, నువ్వు రావాలేసయ్యా, నువ్వు రావాలేసయ్యా.
ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಇರುವ ಸ್ಥಳದಲ್ಲಿ ನಾವು ಕರ್ತನಾದ ದೇವರನ್ನ ಈ ಸಮಯದಲ್ಲಿ ಆರಾಧಿಸೋಣ. ನಮ್ಮನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡವರಾಗಿ ನಮ್ಮ ಗಮನವನ್ನು ಬೇರೆಡೆಗೆ ಹರಿಸದಂತೆ ಕರ್ತನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಹೃದಯದಿಂದ ಕರ್ತನನ್ನ ಆರಾಧಿಸೋಣ. ದೇವರು ನಮಗೆ ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಾನೆ, ಒಳ್ಳೆಯ ಸಮಯವನ್ನ ಈ ಸಮಯದಲ್ಲಿ ಕೊಟ್ಟಿದ್ದಾನೆ. ಆತನನ್ನ ಆರಾಧಿಸುವುದಕ್ಕೆ ಕರ್ತನಾದ ದೇವರು ಒಂದು ಉತ್ತಮವಾದ ಅವಕಾಶವನ್ನ ಕೊಟ್ಟಿದ್ದಾನೆ. ಆದುದರಿಂದ ಎಲ್ಲರೂ ಸೇರಿ ಈ ಸಮಯದಲ್ಲಿ ನಾವು ಆರಾಧಿಸೋಣ, ಮಹಿಮೆಯ ದೇವರನ್ನ ನಾವು ಸ್ತುತಿಸೋಣ. ನಾವು ಆರಾಧಿಸುವಂತ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ. ಆದುದರಿಂದ ಎಲ್ಲರೂ ಈ ಸಮಯದಲ್ಲಿ ಆತನು ಮಾಡಿರುವಂತ ಉಪಕಾರಗಳನ್ನು ನೆನೆಸಿಕೊಳ್ಳೋಣ, ಆತನು ಮಾಡಿರುವಂತ ಸಹಾಯಗಳನ್ನು ನೆನೆಸಿಕೊಳ್ಳೋಣ. ನಮ್ಮನ್ನು ಹಗಲು ರಾತ್ರಿ ತೂಕಡಿಸದೆ ನಿದ್ರಿಸದೆ ಕಾಯುವಂತ ದೇವರು, ನಮಗೆ ತಂದೆಯು ತಾಯಿಯು ಯಜಮಾನನು ದೇವರು, ರಕ್ಷಕನು ಆಗಿದ್ದುಕೊಂಡು ನಮ್ಮನ್ನು ನಡೆಸಿದಂತ ದೇವರು, ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ನಮ್ಮ ಜೊತೆಯಲ್ಲಿ ಇರುವಂತ ನಮ್ಮ ದೇವರು, ನಂಬಿಗಸ್ತನಾದ ನಮ್ಮ ದೇವರನ್ನ ಈ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಆರಾಧಿಸೋಣ. ಆತನ ಉಪಕಾರಗಳನ್ನು ನೆನೆಸೋಣ, ಆತನ ಮಹಿಮೆಯನ್ನ ನೆನೆಸೋಣ. ಈ ಲೋಕವು ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ, ಲೋಕವು ಭಯದಲ್ಲಿ ಮುಳುಗಿ ಹೋಗುತ್ತಾ ಇರುವಾಗ, ನಮ್ಮ ದೇವರಾದ ಕರ್ತನು ತಾನೇ ನಮ್ಮನ್ನು ತನ್ನ ರೆಕ್ಕೆಯ ಕೆಳಗೆ ಮರೆ ಮಾಡಿ ನಮಗೆ ನಿರ್ಭಯವಾಗಿ ಜೀವಿಸುವ ಹಾಗೆ ಆತನು ನಮಗೊಂದು ನಿರೀಕ್ಷೆಯನ್ನ ಕೊಟ್ಟು, ನಮ್ಮಲ್ಲಿ ಒಂದು ನಂಬಿಕೆಯನ್ನ ಕೊಟ್ಟು ನಮ್ಮನ್ನು ನಡೆಸುತ್ತಿರುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಆತನನ್ನು ಆರಾಧಿಸೋಣ. ಎಲ್ಲರೂ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಸ್ವಲ್ಪ ಹೊತ್ತು ಸ್ತೋತ್ರ ಮಾಡೋಣ. ಇರುವಂತ ಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಇರುವಂತ ಸ್ಥಳದಲ್ಲಿ ಮೊಣಕಾಲು ಊರಿದವರಾಗಿ ಅಥವಾ ಎದ್ದು ನಿಂತುಕೊಂಡವರಾಗಿ ನಾವೆಲ್ಲರೂ ಆತನನ್ನು ಆರಾಧಿಸೋಣ. ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಚಾಚಿಕೊಂಡು, ನನ್ನ ದೇವರೇ, ಎಷ್ಟೋ ಸಹಾಯಗಳನ್ನು ಮಾಡಿದೆಯಪ್ಪ, ಎಷ್ಟೋ ಉಪಕಾರಗಳನ್ನು ಮಾಡಿದೆಯಪ್ಪ, ನಮ್ಮನ್ನು ಜೀವಂತವಾಗಿ ನಿಲ್ಲಿಸಿ ಈ ಲೋಕದಲ್ಲಿ ಕರ್ತನ ನಾವು ಜೀವಿಸುವವರಾಗಿ ಮಾರ್ಪಡಿಸಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸ್ತುತಿಸಲು ಕರ್ತನೆ ನಮಗೆ ಕೃಪೆ ಮಾಡಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಎಲ್ಲರೂ ಆರಾಧಿಸೋಣ, ಎಲ್ಲರೂ ಆರಾಧಿಸೋಣ. ನಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ನಾವು ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ಸ್ತುತಿ ಯಜ್ಞಗಳನ್ನು ನಾವು ಸಲ್ಲಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ, ಆರಾಧಿಸುತ್ತೇವೆ. ಮಹಿಮೆಯ ದೇವರೇ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ, ನಿನ್ನನ್ನು ಆರಾಧಿಸುತ್ತೇವಪ್ಪ. ನಮ್ಮನ್ನು ಕಾಯುವ ಗುರಾಣಿಯೇ, ನಮ್ಮ ಬಂಡೆಯೇ, ನಮ್ಮ ಕೋಟೆಯೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಮ್ಮ ಜೀವವೇ, ನಮ್ಮ ಶ್ವಾಸವೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯನ್ನು ನೆನೆಸಿಕೊಂಡವರಾಗಿ ಕರ್ತನೆ ಈ ಸಮಯದಲ್ಲಿ ನಿನಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಬಂದಿರುವಂತ ಎಲ್ಲ ಹೋರಾಟಗಳಲ್ಲಿ, ಎಲ್ಲ ವ್ಯಾಧಿಗಳಲ್ಲಿ, ಎರಡ ಮರಣಕರ ಸಂದರ್ಭದಲ್ಲಿ, ಎಲ್ಲ ನಾಶ ಮೋಸಗಳಲ್ಲಿ ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾದ ದೇವನೇ, ನಮ್ಮನ್ನು ಇಲ್ಲಿಯವರೆಗೂ ನಡೆಸಿದ ದೇವರೇ, ನಿನಗೆ ಸ್ತೋತ್ರ. ಕಡೆಯವರೆಗೂ ನಮ್ಮನ್ನು ನಡೆಸಲು ಶಕ್ತನಾಗಿರುವಂತ ನಂಬಿಗಸ್ತನಾದ ದೇವರೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನನ್ನು ಆರಾಧಿಸುತ್ತೇವಪ್ಪ, ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ನಿನಗೆ ಕೃತಜ್ಞತೆ ಬಲಿಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನಾಗಿದೆ, ಅದಕ್ಕಾಗಿ ಸ್ತೋತ್ರ. ನೀನು ಸರ್ವಶಕ್ತನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗ್ಲೋರಿ, 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ನಮ್ಮ ಹೃದಯಗಳನ್ನು ಕರ್ತನ ಮುಂದೆ ತಗ್ಗಿಸಿಕೊಂಡವರಾಗಿ ಆತನ ಈ ಸಮಯದಲ್ಲಿ ನಾವು ಆರಾಧಿಸೋಣ. ಮಹಿಮೆಯ ದೇವರನ್ನು ನಾವು ಮಹಿಮೆ ಪಡಿಸೋಣ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರನ್ನು, ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗಿರುವ ದೇವರನ್ನ ನಾವು ಈ ಸಮಯದಲ್ಲಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಮರವಾ ಮಲಿನೈತೇರಯ್ಯ, ಮನದಾರ ನಂದಿ ಸೊಲ್ವೆ. ಮರವಾ ಮಲಿನೈತೇರಯ್ಯ, ಎಲ್ಲರೂ ಹೇಳೋಣ. ಮರೆಯದೆ ನಮ್ಮನ್ನ ಸ್ವಾಮಿ ನಡೆಸಿದ ದೇವನೇ, இரவு பகலும் என்னை நினைத்து இதுவரை
தடைகளை உடைத்தீரையா, தள்ளாட விடவில்லையே. தடைகளை உடைத்தீரையா, தள்ளாட விடவில்லையே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. நன்றி நன்றி ஐயா, கோடி கோடி நன்றி ஐயா. ಎಲ್ಲರೂ ಸ್ತೋತ್ರ ಯೇಸಪ್ಪ, ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೇ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಎಲ್ಲರೂ ಆರಾಧಿಸೋಣ. மறவா மகிழ்ந்தீரையா, மனதார நன்றி சொல்வேன். என்னை மறவா மகிழ்ந்தீரையா, மனதார நன்றி சொல்வேன். இரவும் பகலும் என்னை நினைத்து இதுவரை நடத்தினீரே. இரவும் பகலும் என்னை நினைத்து இதுவரை நடத்தினீரே. நன்றி நன்றி ஐயா. எசப்பா, ನಿನಗೆ ಮಹಿಮೆ ಮಹಿಮೆ ಮಹಿಮೆ. ಹಲ್ಲೆಲೂಯಾ. ನನ್ರಿ. ಎಲ್ಲರೂ ಆರಾಧಿಸೋಣ. ನಮ್ಮ ಹೃದಯದ ಆಳದಿಂದ ಆರಾಧಿಸೋಣ. ಕೋಡಿ ನನ್ರಿ ಅಯ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇರುವ ಸ್ಥಳದಲ್ಲಿ ನಮ್ಮ ದೇವರಾದ ಕರ್ತನಲ್ಲಿ ನಮ್ಮ ಹೃದಯದ ಆಳದಿಂದ ಆರಾಧಿಸೋಣ. ಯಾರು ಮೌನವಾಗಿರದ ಎಲ್ಲರೂ ಸೇರಿ ಏಕ ಮನಸ್ಸಿನಿಂದ ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ. 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 ಹೌದು ದೇವರೇ, ನಿನ್ನನ್ನು ಆರಾಧಿಸಿ ಘನಪಡಿಸುತ್ತೇವೆ. ನಿನಗೆ ಯೋಗ್ಯವಾದ ಘನತೆಯನ್ನು ಮಹಿಮೆಯನ್ನು ಕರ್ತನೆಯ ಸಮಯದಲ್ಲಿ ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನನ್ನು ಆರಾಧಿಸುವ ಹಾಗೆ, ಘನಪಡಿಸುವ ಹಾಗೆ, ಸ್ತುತಿಸುವ ಹಾಗೆ ಇಂಥ ಒಳ್ಳೆಯ ಅವಕಾಶವನ್ನು ನಮ್ಮ ಜೀವಿತದಲ್ಲಿ ದೇವರೇ ನೀನು ಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ನೀನು ಕರ್ತನೆ ಇಂದಿಗೂ ನಂಬಿಗಸ್ತನಾಗಿರುವ ದೇವರು ಸ್ವಾಮಿ. ಇನ್ನು ಮುಂದೆಯೂ ನಂಬಿಗಸ್ತನಾದ ದೇವರೇ ಆಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆಯು, ನಮ್ಮ ನಿರೀಕ್ಷೆಯು, ನಮ್ಮ ಎಲ್ಲ ಸರ್ವಸ್ವವು ನೀನೇ ಆಗಿದ್ದೀಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಇಲ್ಲಿಯ ತನಕ ನಮ್ಮನ್ನು ನಡೆಸಿರುವಂತ ದೇವರು ಸ್ವಾಮಿ, ನಮ್ಮೊಂದಿಗಿರುವಂತ ಕರ್ತನು ದೇವ, ಇನ್ನು ಮುಂದೆಯೂ ಕೂಡ ದೇವ ಸ್ವಾಮಿ ನಿನ್ನ ಆತ್ಮಾನುಸಾರವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದೇವರೇ, ಮುಂದೆ ಬರುವಂತ ದೇವ ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ, ಪರಿಶುದ್ಧಾತ್ಮನು ತಾನೇ ಈ ಸಮಯದಲ್ಲಿ ಕೇಳಿಸಿಕೊಳ್ಳುತ್ತಿರುವಂತ, ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ಪ್ರತಿಯೊಬ್ಬೊಬ್ಬರ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಜೀವಂತ ವಾಕ್ಯಗಳು ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಲಿ ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನ ಸ್ವಸ್ಥಪಡಿಸಲಿ ಕರ್ತನೆ, ಪ್ರತಿಯೊಬ್ಬರನ್ನ ಅಭಿಷೇಕ ಮಾಡಲಿ ಸ್ವಾಮಿ, ನಿನ್ನ ಪ್ರಸನ್ನತೆಯಿಂದ ತುಂಬಿಸಲಿ ಕರ್ತನೆ. ಆಶೀರ್ವದಿಸು, ಬಲಪಡಿಸು, ನೀನೊಬ್ಬನೇ ಮಹಿಮೆ ಹೊಂದಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಈ ಸಮಯದಲ್ಲಿ ಹಾಗೆ ನಾವೆಲ್ಲರೂ ಶಾಂತವಾಗಿ ಕುಳಿತುಕೊಂಡು ದೇವರ ವಾಕ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಈ ಸಮಯದಲ್ಲಿ ಎಲ್ಲರೂ ನಾವು ದೇವರ ವಾಕ್ಯಗಳ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ.